ಬಿದ್ದೆ ಬಿದ್ದೆ ಬಾತ್ರೂಮ್ ಅಲ್ಲಿ 2 ಬಾರಿ ಬಿದ್ದೆ. ನೆನ್ನೆ ಬಿದ್ದೆ, ಇವತ್ತು ಎದ್ದೆ, ಮುಂದೆ ಗೆದ್ದೆ ಗೆಲ್ತೀನಿ. ನಿನಗಂತೂ ಎಲ್ಲಾ ತರ ದೃಷ್ಟಿ ತೆಗೆದು ಸಾಕಾಯ್ತು. ಮೊನ್ನೆ ಬೇದಿ, ನಿನ್ನೆ ವಾಂತಿ, ನೋಡಿದ್ರೆ ಬತ್ಲು ಮನೇಲಿ ಬಿದ್ದೆ. ಇವತ್ತು ನೋಡಿದ್ರೆ ನಿನ್ನ ತಮ್ಮ ಗುನ್ನ ಇಟ್ಟಿದ್ದಾನೆ ಕಾಲ್ ಮೇಲೆ. ನಿನಗೆ ನಾನು ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಾಡಿಸ್ಕೊಂಬರೋಣ ಅಂತ ಇದ್ದೀನಿ. ನಿನ್ನ ಕಣ್ ದೃಷ್ಟಿ ಮಾಡಿದಾಗೆ ಕಣ್ ಕಿತ್ತಿ ಗುನ್ನೆ ಆಡ್ಬಿಡೋಣ ಅಂತ ನಾನು ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಇಲ್ಲ ಅಂದರೆ ಹೋಗೋಕ್ಕಾಗಿಲ್ಲ ಅಂದರೆ ನಿನ್ನ ಬಿಟ್ಟು ಮಕ್ಕಳು ಹೇಳೆತ್ಕೊಂಡು ದೃಷ್ಟಿ ತೆಗಿತೀನಿ ಅಷ್ಟೇ. ಅದು ಬಿಟ್ಟು ನನಗೆ ಇನ್ನೇನು ಯೋಚನೆನೇ ಬರ್ತಾ ಇಲ್ಲ. ನನಗೆ ಇಷ್ಟೊಂದು ದೃಷ್ಟಿನ ಪ್ರಪಂಚದಲ್ಲಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ದೃಷ್ಟಿಗೆಲ್ಲ ಡೋಂಟ್ ಕೇರ್. ದೃಷ್ಟಿನೇ ನನ್ನನ್ನು ನೋಡಿ ದೃಷ್ಟಿ ಆಗೋ ತರ ಬದುಕಬೇಕು. ಹಂಗೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ. 3 ತಿಂಗಳು ನಂತರ ಕೊನೆಗೂ ನಾನು ಮಟಾಸ್ಲಾಗ್ ಎತ್ಕೊಂಡು ಕಿಚನ್ ಕಡಿಗೆ ಹೋದೆ. ಯಾಕಂದ್ರೆ ಇವತ್ತು ಒಂದೊಳ್ಳೆ ಸೂಪರ್ ಆಗಿರೋ ಹೆಲ್ತಿ ಸ್ನಾಕ್ಸ್ ಮಾಡೋಣ ಅಂತ ರೈಸ್ ಪೇಪರ್ ಪನ್ನೀರ್ ರೋಲ್ ನ ಮಾಡಿ ನಮ್ಮಮ್ಮನ ಮೇಲೆ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದೆ. 3 ತಿಂಗಳಾದ್ಮೇಲೆ ಎಂಥ ಕಾಲು ನೋವು ಇಟ್ಕೊಂಡಿದ್ಯಾ ಅಂದರೆ ಪಾಪ ನೀನು ನಿಂತ್ಕೊಂಡು ವಾಕರ್ ಎತ್ಕೊಂಡು ಹೋಗಿ ಎಮ್ಮಿ ಸ್ನ್ಯಾಕ್ಸ್ ಮಾಡಿದ್ಯಾ. ಸಖತ್ತಾಗಿದೆ. ಇನ್ನೊಂದೆರಡು ಹಾಕಿಸ್ಕೋಬೇಕು, ತಿನ್ನಬೇಕು ಅನ್ನಿಸ್ತದೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ. ಆಕ್ಚುಲಿ ಇದು ಮಾಡಿದ್ದು ಎಕ್ಸ್ಪೆರಿಮೆಂಟ್ ಆದ್ರೆ ಸೂಪರ್ ಡೂಪರ್ ಆಗಿ ಹಿಟ್ ಆಗೋಯ್ತು ಅಂತೀನಿ. ಸಾಕತ್ತಾಗಿತ್ತು. ನಿಮ್ಗೂ ರೆಸಿಪಿ ಬೇಕು ಅಂದ್ರೆ ನಮ್ಮ ಅಮ್ಮಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಸಿಪಿ ಹಾಕಿದೀನಿ, ಆರ್ತಿ ಕನ್ನಡ ವ್ಲಾಗ್ಸ್ ಅಂತ. ಚೆಕ್ಔಟ್ ಮಾಡಿ, ರೆಸಿಪಿ ಮಾಡ್ಕೊಂಡು ಟ್ರೈ ಮಾಡಿ. ಸೀರಿಯಸ್ ಆಗಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಹೆಲ್ತಿ ಅಂಡ್ ಟೇಸ್ಟಿ ಆಗಿದ್ದಂತ ಸ್ನಾಕ್ಸ್ ಇದು. ಅಂಡ್ ಇವತ್ತು ನನ್ನನ್ನ ಭೇಟಿ ಆಗೋದಿಕ್ಕೆ ನಮ್ ಬೈಕರ್ ಮಂದಾರ ಗೌಡ ಅವರು ಬಂದಿದ್ರು. ತುಂಬಾನೇ ಖುಷಿ ಆಯ್ತು. 3 ತಿಂಗಳಾದ್ಮೇಲೆ ಇವತ್ತು ನನ್ನ ಸಿಸ್ಟಮ್ ನ ಆನ್ ಮಾಡಿದೆ. ಯಾಕಂದ್ರೆ ಇಷ್ಟು ದಿನ ಕೂರಕ್ ಆಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಕೂತ್ಕೊಳ್ಳೋಕಾದ್ರೂ ಶಕ್ತಿ ಬಂದಿದೆ. ಸಿಸ್ಟಮ್ ಆನ್ ಮಾಡಿ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಫಿನಿಶ್ ಮಾಡಿದೆ. ಅಂಡ್ ಭೀಮನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಲ್ಲ, ಇವಾಗ ಹೇಳ್ತೀನಿ ಕೇಳಿ. ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಯ್ತು. ಭೀಮನ್ಗೆ 3/4 ಭಾಗ ಕೆಲಸ ಕೂಡ ಫಿನಿಶ್ ಆಗಿದೆ. ಹೊಸ ವರ್ಷದೊಳಗಡೆ ಭೀಮಾ ವಾಪಸ್ಸು ಮನೆಗೆ ಬರ್ತಾ ಇದ್ದಾನೆ. ಫುಲ್ ಸೂಪರ್ ಡೂಪರ್ ಆಗಿ ರೆಡಿ ಆಗ್ತಾನೆ. ಅಷ್ಟೊತ್ತಿಗೆ ನಾನು ರೆಡಿ ಆಗ್ತಾ ಇದ್ದೀನಿ. ನನ್ ಭೀಮಾ ಬರೋದನ್ನಂತೂ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ಫಸ್ಟ್ ಬಂದಿದ ತಕ್ಷಣ ಅವನ ಹಗ್ ಮಾಡಿ ದೊಡ್ಡ ಕುಂಬಳಕಾಯಿ ತಗೊಂಡು ದೃಷ್ಟಿ ತೆಗಿಬೇಕು. ನನ್ಗಂತೂ ಬಾರಿ ಖುಷಿ ಇದೆಯಪ್ಪ ನನ್ ಭೀಮಾ ಮನೆಗೆ ಬರೋದು. ನಿಮ್ಗೂ ಅಷ್ಟೇ ಖುಷಿ ಇದೆಯಾ? ಕಮೆಂಟ್ ಅಲ್ಲಿ ತಿಳಿಸಿ.